ನಮಸ್ಕಾರ ಆಚಾರ್ಯ, ನಮಸ್ಕಾರ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಸ್ವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ಪುಣ್ಯಂ ಸದಾ ಪ್ರಿಯತಂ ನಮಸನ್ನಮಾಮಿ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ್ಯಮುಚ್ಯತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರುನ್ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಬಹಳ ದಿನ ಹಿಂದಿನ ಪಾಠದಲ್ಲಿ ಮಾಂತ್ರವರ್ಣಿಕಮೇವ ಚ ಗೀಯತೆ ಎನ್ನುವಂತಹ ಸೂತ್ರ ಮುಗಿದಿತ್ತು, ಅದರ ಭಾಷ್ಯಗಳು ಮುಗಿದಿತ್ತು. ಈಗ ಓಂ ನೇತರೋನುಪಪತ್ತೇಹೇ. ಸಾರಿ ಆಚಾರ್ಯ, ಅದು ಮುಗ್ದಿರ್ಲಿಲ್ಲ. ಎರಡೇ ಲೈನ್ ಓದಿದ್ವಿ ನಾವು ಅಷ್ಟೇ, ಪೂರ್ತಿ ಮಾಡ್ಲಿಲ್ಲ ನಾವು. ಬುಕ್ ಮಾರ್ಕ್ ಹಾಕ್ತಾ ಇರ್ತೀನಿ ನಾನು ಹೋಗ್ತಾ ಹೋಗ್ತಾ. ಎರಡೇ ಲೈನ್ ಮಾಡಿದ್ದು. ಹೌದಾ? ಹೌದು. ನಚ ಅವಯವತ್ವ ವಿರೋಧ ಸಹ ಶಿರಃ ಸ ದಕ್ಷಿಣ ಪಕ್ಷ ಸ ಉತ್ತರ ಪಕ್ಷ, ಅದೆಲ್ಲ ಸರಿ ಮಾಡಿದರೆ ಇನ್ನೊಮ್ಮೆ ಮಾಡೋಣ. ಹಾ, ಅದು ನಾದ್ಗೀಯತೆ ಎನ್ನುವರೆಗೂ ಆಗಿತ್ತು. ಶಬ್ದಾನುಸಂಧಾನಾದ್ಗೀಯತೆ ಅಲ್ಲಿವರೆಗೂ ಹೇಳಿದ್ರಿ ಆಚಾರ್ಯ. ಇನ್ನೊಂದು ಭಾಷೆನ ಹೇಳಿಲ್ಲ. ನಚಾವಯತ್ವ ವಿರೋಧ ಅದ್ ಹೇಳಿಲ್ಲ, ಅದ್ ಹೇಳ್ಬೇಕು ಅಷ್ಟೇ. ಓಕೆ, ಆಯ್ತು. ಬ್ರಹ್ಮವಿದ್ ಆಪ್ನೋತಿ ಪರಂ. ಇನ್ನೊಮ್ಮೆ ಸೂತ್ರವನ್ನು ಓದೋಣ. ಓಂ ಮಾಂತ್ರವರ್ಣಿಕಮೇವ ಚ ಗೀಯತೆ. ಓಂ ಅಂದರೆ ಮಂತ್ರ ಸಂಬಂಧಿಯಾದ ವರ್ಣಗಳೇ ಅದರ ಸ್ವರೂಪ. ಯಾವುದು? ವೇದದ ಸ್ವರೂಪ. ಅಂತಹ ವೇದವು ಆ ಅನಂತ ಗುಣವುಳ್ಳಂತಹ ವಿಷ್ಣುವನ್ನೇ ಸ್ತುತಿ ಮಾಡುತ್ತೆ. ಆದ್ದರಿಂದಲೂ ಕೂಡ ವಿಷ್ಣುವೇನೇ ಬ್ರಹ್ಮ ಶಬ್ದ ವಾಚ್ಯನಾದವನು, ಆನಂದ ಶಬ್ದ ವಾಚ್ಯನಾದವನು ಅಂತ ಹಿಂದಿನ ಒಂದು ಭಾಷ್ಯ. ಬ್ರಹ್ಮವಿದಾಪ್ನೋತಿ ಪರಂ ಇತಿ ಸೂಚಯಿತ್ವಾ ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಸತ್ಯ ಪರಮಾತ್ಮ, ಜ್ಞಾನ ಪರಮಾತ್ಮ, ಅನಂತ ಪರಮಾತ್ಮ ಅರ್ಥಾತ್ ಬ್ರಹ್ಮ. ಇತಿ ಮಂತ್ರವರ್ಣಲಕ್ಷಿತಂ ಪರಮೇವ ಬ್ರಹ್ಮ ಶಬ್ದಾನುಸಂಧಾನಾತ್ ಗೀಯತೆ. ಈ ಸರ್ವೋತ್ತಮನಾದ ಬ್ರಹ್ಮನೇನೆ ಈ ವೇದ ವಾಕ್ಯಗಳಿಂದ ಹೇಳಲ್ಪಡ್ತಾನೆ, ಹೊರತು ಇನ್ಯಾರು ಅಲ್ಲ. ಅಲ್ಲ, ನೀವು ಆನಂದಮಯೋಭ್ಯಾಸಾತ್ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ ಕೇಳಿದಾಗ ಅಲ್ಲಿ ಬ್ರಹ್ಮ ಯಾರು ಅಂತ ಕೇಳಿದಾಗ ಈ ಎಲ್ಲ ಹೇಳ್ಕೊಂಡು ಬಂದ್ರಿ. ಬ್ರಹ್ಮ ಎಲ್ಲಿದ್ದಾನೆ ಅಂತ ಕೇಳಿದಾಗ ಸ ಪುಚ್ಛಂ ಪ್ರತಿಷ್ಠಾ, ಬ್ರಹ್ಮ ಪುಚ್ಛಂ ಪ್ರತಿಷ್ಠಾ ಅಂತ ಹೇಳಿದ್ರಿ. ಅಲ್ಲ, ಈಗ ಸಹ ಶಿರಃ ಅಂತಲೂ ಹೇಳ್ತೇವೆ, ಸಹ ದಕ್ಷಿಣ ಪಕ್ಷ, ಸಹ ಉತ್ತರ ಪಕ್ಷ, ಸಹ ಆತ್ಮ, ಸಹ ಪುಚ್ಛಂ ಅಂತವೂ ಇದೆ. ಪರಮಾತ್ಮ ಪುಚ್ಛ ಅಂತಂದ್ರೆ ಬಾಲ ಅಂತಲ್ಲ, ಪಾದ ಅಂತ ಅರ್ಥ. ಸರಿನಾ? ಆದ್ರಿಂದ ಬ್ರಹ್ಮ ಒಂದ್ ಕಡೆ ಇರಲಿಕ್ಕೆ ಸಾಧ್ಯ. ತಲೆಯೂ ಅವನೇ, ಬಲಭಾಗವೂ ಅವನೇ, ಎಡಭಾಗವೂ ಅವನೇ. ಏನಿದು? ಆ ಆನಂದಮಯ ಬ್ರಹ್ಮ ಅಂತ ಆದ ಮೇಲೆ ಅವನ ಒಂದು ಅವಯವ ಬ್ರಹ್ಮ ಯಾವುದದು? ಸಹ ಪುಚ್ಛಂ ಪ್ರತಿಷ್ಠಾ ಅಂತ ಹಿಂದೆ ಹೇಳಿದರು. ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತ ಹೇಳಿದರು. ಹಾಗಾದ್ರೆ ಈ ಶ್ರುತಿಗೇನು? ಸಹ ಶಿರಃ, ಸಹ ದಕ್ಷಿಣ ಪಕ್ಷ, ಸಹ ಉತ್ತರ ಪಕ್ಷ, ಸ ಆತ್ಮ, ಸ ಪುಚ್ಛಂ.
ಅಂತ ಈ ಶ್ರುತಿ ಇದೆ. ಹಾಗಾದರೆ ಅವನು ಪಾದವೋ, ಶಿರಸ್ಸೋ, ಬಲಭಾಗವೋ, ಎಡಭಾಗವೋ, ಎಡಗೈಯೋ, ಬಲಗೈಯೋ, ಏನವನು? ಆತ್ಮ ಅಂದ್ರೆ ಮಧ್ಯದೇಹವೋ, ಪುಚ್ಛ ಅಂದ್ರೆ ಪಾದವೋ, ಯಾವುದನ್ನು ತಿಳ್ಕೊಳ್ಬೇಕು? ಬ್ರಹ್ಮ ಎಲ್ಲಿದ್ದಾನೆ? ಬ್ರಹ್ಮ ಪುಚ್ಛಂ ಪ್ರತಿಷ್ಠಾ ಅಂತ ಹೇಳಿದ್ರಿ. ಅವಯವಗಳು ವಿರೋಧವನ್ನು ಹೇಳ್ತಾ ಇವೆ. ಅಂದ್ರೆ ನಾಚ ಅವಯವತ್ವ ವಿರೋಧ, ವಿರೋಧ ಇಲ್ಲದೆ ಪರಮಾತ್ಮನೇನೆ ತಲೆಯೂ ಹೌದು, ಬಲಗೈಯೂ ಹೌದು, ಎಡಗೈಯೂ ಹೌದು, ಮಧ್ಯ ದೇಹವೂ ಹೌದು, ಪಾದವೂ ಅವನೇ, ಎಲ್ಲವೂ ಅವನೇ. ಯಾಕೆ ಅಂತಂದ್ರೆ ಮುಂದಿನದ್ದು ಹೇಳಬೇಕು. ಶಿರೋ ನಾರಾಯಣ ಪಕ್ಷೋ ದಕ್ಷಿಣ ಸವ್ಯ ಏವಚ ಪ್ರದ್ಯುಮ್ನಶ್ಚಾನಿರುದ್ಧಶ್ಚ ಸಂದೋಹೋ ವಾಸುದೇವಕಃ. ನಾರಾಯಣೋಥ ಸಂದೋಹೋ ವಾಸುದೇವ ಶಿರೋಪಿ ವಾ. पुच्छं संकर्षणः प्रोक्तः एक एव तु पंचधा अंगांगित्वेन भगवान् क्रीडते पुरुषोत्तमः. ऐश्वर्यान्न विरोधश्च चिन्त्यस्तस्मिन् जनार्दने. अतर्के हि कुतस्तर्कः स्वप्रमेये कुतः प्रमा. इति ಬೃಹತ್ ಸಂಹಿತಾಯಾಂ. ಬೃಹತ್ ಸಂಹಿತೆಯಲ್ಲಿಯೇನೇ ಹೇಳ್ತಾರೆ. ಬ್ರಹ್ಮ ಎಲ್ಲಿದ್ದಾನೆ ಅಂತೇಳಿ ಬರೀ ಬ್ರಹ್ಮ ಪಾದದಲ್ಲಿದ್ದಾನೆ ಅಂತಲ್ಲ ರೀ, ಪರಮಾತ್ಮನೇ ಅನೇಕ ರೂಪಗಳಿಂದ ಎಲ್ಲ ಅವಯವಗಳಲ್ಲೂ ಇದ್ದಾನೆ ಹೇಳೋದು ನೋಡ್ರಿ ಅವರು. ಸಹ ಶಿರಃ ನಾರಾಯಣ, ತಲೆಯಲ್ಲಿ ಇರುವನು ನಾರಾಯಣ. ಪ್ರದ್ಯುಮ್ನಶ್ಚಾನಿರುದ್ಧಶ್ಚ ದಕ್ಷಿಣ ಸವೇವಚ. ಪ್ರದ್ಯುಮ್ನ ಮತ್ತೆ ಅನಿರುದ್ಧ ಪರಮಾತ್ಮನ ರೂಪಗಳೇ, ಬಲಗೈ ಮತ್ತೆ ಎಡಗೈಗಳಾಗಿವೆ. ಆ ವಾಸುದೇವನೇನೆ ವಾಸುದೇವ ಸಂದೋಹ, ಆ ವಾಸುದೇವನೇ ಮಧ್ಯದ ದೇಹ, ಅಥವಾ ಇನ್ನೊಂದು ಕ್ರಮದಲ್ಲಿ ನಾರಾಯಣ ಸಂದೋಹ, ನಾರಾಯಣನೇ ಮಧ್ಯದ ದೇಹ. ಇನ್ನೊಂದು ರೀತಿಯೂ ಹೇಳಬಹುದು, ನಾರಾಯಣ ಶಿರ ಅಂತ ಹೇಳಿದರು. ಹಾಗಾದ್ರೆ ಅಲ್ಲಿ ವಾಸುದೇವ ಶಿರೋಪಿವ, ಆ ವಾಸುದೇವನೇ ಶಿರಸ್ಸಾಗಿದ್ದಾನೆ. ಪುಚ್ಛಂ ಸಂಕರ್ಷಣ ಪ್ರೋಕ್ತ, ಪಾದದಲ್ಲಿ ಸಂಕರ್ಷಣ ಇದ್ದಾನೆ. ಹೀಗೆ ಏಕ ಏವತು ಪಂಚದ, ಒಬ್ಬನೇನೇ ಅನೇಕ ರೂಪದ ಇದ್ದಾನೆ. ಅಂಗಾಂಗಿತ್ವೇನ ಭಗವಾನ್ ಕ್ರೀಡತೆ ಪುರುಷೋತ್ತಮ. ಅಂಗಾಂಗಿತ್ವೇನ, ಈಗ ನೋಡ್ರಿ, ನಾವು ಈ ಶರೀರವೆಂಬ ಅಂಗದಲ್ಲಿದ್ದೇವೆ. ಇದು ನಮ್ಮ ಶರೀರ, ನಮ್ಮ ಅಂಗಗಳು ಇವು, ನಾವು ಅಂಗಿಗಳು. ಅಂಗಗಳು ಉಳ್ಳದ್ದರಿಂದ ನಾವು ಅಂಗಿಗಳು. ಅಂಗಿಗಳು ಬೇರೆ, ಅಂಗಿಯೇ ಬೇರೆ, ಅಂಗವೇ ಬೇರೆ. ವಿಚಾರ ಮಾಡ್ರಿ, ಕೈ ಕಾಲು ಬೆರಳು ಎಲ್ಲವೂ ಕೂಡ, ಈ ಬೆರಳುಗಳು ಕೈಗೆ ಅಂಗ. ಹಾಗಾದರೆ ಕೈ ಅಂಗಿ ಆಯಿತು. ಈ ಕೈ ಶರೀರಕ್ಕೆ ಅಂಗ. ಹಾಗಾದರೆ
ಇವಾಗ ಕೈ ಅಂಗ ಆಯಿತು, ಶರೀರ ಅಂಗಿ ಆಯಿತು. ಎಲ್ಲವೂ ಸೇರಿದಾಗ ಶರೀರ. ಹಾಗೆ ಅಂಗವೇ ಬೇರೆ ಅಂಗಿಯೇ ಬೇರೆ ನಮ್ಮಲ್ಲಿ. ಪರಮಾತ್ಮನದ್ದು ಹಾಗಲ್ಲ ರೀ. ಅಂಗಿಯೂ ಅವನೇ, ಅಂಗವೂ ಅವನೇ. ನನ್ನ ತಲೆ ಅಲ್ಲ, ಇದು ನಾನೇ ತಲೆ ಅಂತ ಪರಮಾತ್ಮ ಹೇಳ್ತಾನೆ. ನನ್ನ ಕಾಲು ನನ್ನ ಕೈ ಅಲ್ಲ, ನಾನೇ ಕೈ ನಾನೇ ಕಾಲು, ನಾನೇ ಮಧ್ಯದ ದೇಹ, ನಾನೇ ತಲೆ ಅಂತ. ಹೀಗೆ ಅಂಗಾಂಗಿ ಭಾವ ಅಂತ. ಅಂಗಾಂಗಿತ್ವೇನ ಭಗವಾನ್ ಕ್ರೀಡತೆ ಪುರುಷೋತ್ತಮ. ಅದು ಪರಮಾತ್ಮನ ಆಟ. ಅದೊಂದು ವಿಶಿಷ್ಟವಾದ ಕ್ರಿಯೆ ಪರಮಾತ್ಮನದ್ದು. ವಿಹಾರ ಮಾಡ್ತಾನೆ. ಯಾಕೆ ಅದು? ಅದೇಗೆ ಸಾಧ್ಯ ಅಂತಂದ್ರೆ ಅದನ್ನು ಹೇಳ್ತಾ ಇದ್ದಾರೆ. ಐಶ್ವರ್ಯ ನ ವಿರೋಧಶ್ಚ. ಪರಮಾತ್ಮನಿಗೆ ಈ ರೀತಿಯಾದ ವೈಶಿಷ್ಟ್ಯತೆ ಇದೆ ರೀ. ವಿಲಕ್ಷಣ ಅವನು ವಿಲಕ್ಷಣ. ಐಶ್ವರ್ಯ ಅಂದ್ರೆ ವಿಲಕ್ಷಣ ಸಹಿತನಾದವನು, ಐಶ್ವರ್ಯವುಳ್ಳವನು ಅಂತ. ಅವನು ಜಗದ್ ವಿಲಕ್ಷಣನಾಗಿದ್ದಾನೆ ಪರಮಾತ್ಮ. ನಾವೆಲ್ಲರೂ ಪ್ರಕೃತಿ ಬಂಧನಕ್ಕೆ ಒಳಗಾದವರು. ಪರಮಾತ್ಮ ಹಾಗಲ್ಲ. ಜಗದ್ ವಿಲಕ್ಷಣ, ಅತ್ಯಂತ ವಿಲಕ್ಷಣ, ಪರಮಚೇತನ. ವಿಲಕ್ಷಣನಾದ್ದರಿಂದ ಯಾವುದೇ ರೀತಿಯಾದಂತಹ ವಿರೋಧ ಇಲ್ಲ. ಏನು ಬೇಕಾದರೂ ಮಾಡಬಹುದು, ಅವನು ಹೇಗೆ ಬೇಕಾದರೂ ಇರಬಹುದು. ಆದ್ದರಿಂದ ಇಂತಹ ವಿರೋಧ ತಸ್ಮಿನ್ ಜನಾರ್ದನೇ ನ ಚಿಂತ್ಯ. ಆ ಜನಾರ್ದನಲ್ಲಿ ನಾವು ಅದನ್ನು ಚಿಂತನೆ ಮಾಡಬಾರದು, ವಿರೋಧವನ್ನ. ಚಿಂತನೆ ಮಾಡಬಾರದು. ಅಷ್ಟೇ ಅಲ್ಲ, ಅತರ್ಕೇಹಿ ಕುತಸ್ತರ್ಕ. ತರ್ಕಕ್ಕೆ ಸಿಲುಕದೇ ಇರುವಂತಹ ಆ ಪರಮಾತ್ಮನನ್ನ ಯುಕ್ತಿಗಳು ಏನವನ್ನ ಸಾಧನೆ ಮಾಡಲಿಕ್ಕೆ ಸಾಧ್ಯ? ಯುಕ್ತಿಗಳ ಕೈಗಳಿಗೆ ಸಿಗೋದಿಲ್ಲ ಅವನು. ಅಂಥವನು ಯುಕ್ತಿಗಳಿಂದ ಅವನಲ್ಲಿ ಈ ರೀತಿ ವಿರೋಧ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಸಿಕ್ಕಿದ್ರೆ ಏನೋ ಹೇಳಿ ಸಾಧನೆ ಮಾಡಬಹುದಿತ್ತು, ಸಾಧ್ಯ ಇಲ್ಲ. ಆದ್ದರಿಂದ ಅಪ್ರಮೇಯ ಅರ್ಥಾತ್ ಪ್ರಮೇಯ, ಅಂದ್ರೆ ಜ್ಞಾನ, ಪ್ರಮೇಯ ಅಂದ್ರೆ ಜ್ಞಾನ ವಿಷಯ. ಅಪ್ರಮೇಯ ಅವನು ಜ್ಞಾನ ವಿಷಯನಲ್ಲ. ಸಂಪೂರ್ಣವಾಗಿ ಅವನನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ, ಸ್ವಲ್ಪವೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಯೋಗ್ಯತೆಗೆ. ಆದ್ದರಿಂದ ಅಪ್ರಮೇಯೇ ಕುತಃ ಪ್ರಮ. ಸಂಪೂರ್ಣವಾಗಿ ತಿಳಿಯಲು ಅಸಾಧ್ಯನಾದ ಆ ಪರಮಾತ್ಮನಲ್ಲಿ ಎಷ್ಟು ತಿಳಿದ್ರೇನ್ರಿ? ಕಡಿಮೆನೆ. ಹೇಗೆ ಯುಕ್ತಿಗಳ ಕೈಗೆ ಸಿಲಕದೇ ಇರುವಂತಹ ಪರಮಾತ್ಮನನ್ನ ಯುಕ್ತಿಗಳು ಅವನಲ್ಲಿ ವಿರೋಧವನ್ನು ತಂದು ಕೊಡೋದಿಲ್ವೋ, ಹಾಗೆ ಜ್ಞಾನಕ್ಕೆ ಸಿಲುಕದೇ ಇರುವಂತಹ ಪರಮಾತ್ಮನನ್ನ ಜ್ಞಾನ ತಿಳಿಲಿಕ್ಕಾದರೂ ಹೇಗೆ ಸಾಧ್ಯ? ತಿಳಿಲಿಕ್ಕಾಗೋದೇ ಇಲ್ಲ ಎಂಬುದಾಗಿ ಬೃಹತ್ ಸಂಹಿತೆಯಲ್ಲಿ ಹೇಳ್ತಾ ಇದ್ದಾರೆ. ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ, ಮುಂದೆ ಹೋಗುವ. ಇಲ್ಲಿ ಇನ್ನೊಂದು ಹೇಳ್ತಾರೆ, ತೈತ್ತರೀಯ ಉಪನಿಷತ್ತಿನಲ್ಲಿ ಸವಾ ಏಷ ಪುರುಷೋ ಅನ್ನ ರಸಮಯ ಅಂತ ಶ್ರುತಿಯಲ್ಲಿ ರಸಶಬ್ದವನ್ನ ಹೇಳಿದ್ದಾರೆ. ಇದರರ್ಥ ಏನು? ರಸಶಬ್ದದಿಂದಾಗಿ ಅನ್ನ ರಸಮಯ, ಒಂದ ಅನ್ನಮಯ ಆಗಬಹುದು, ಒಂದ ರಸಮಯ ಆಗಬಹುದು. ಅನ್ನ ರಸಮಯ ಅಂತಂದ್ರೆ ಇಲ್ಲಿ ರಸಶಬ್ದವನ್ನ ಅದರ ಅನ್ನ ಶಬ್ದಕ್ಕೆ ವಿಶೇಷಣವಾಗಿ ಹೇಳಿದ್ದು.
ಅನ್ನದ ಸಾರಭೂತ ಪರಮಾತ್ಮ. ಅರ್ಥಾತ್ ಇಲ್ಲೂ ಅಷ್ಟೇ, ಅನ್ನದ ಸಾರಭೂತ ಪರಮಾತ್ಮ. ಹಾಗಾದ್ರೆ ಅನ್ನದ ಸಾರ ಅಂತ ಹೇಗೆ ವಿಶೇಷಣ ತಗೊಳ್ತೇವೋ, ಇಲ್ಲೂ ಅದೇ ರೀತಿ ಸಾರಭೂತವಾಗಿ ತಗೊಳ್ಬೇಕು. ಏನಂತ? ಪರಮಾತ್ಮ ಜ್ಞಾನ ಸ್ವರೂಪ, ಶುದ್ಧ ಜ್ಞಾನ ರೂಪ. ಅಲ್ಲಿ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ ನೋಡ್ರಿ, ರಸಶಬ್ದೇನ ವಿಶೇಷಣಾತ್ ತತ್ ಸಾರಭೂತಂ ಚಿನ್ಮಾತ್ರಮೇವ ಉಚ್ಯತೆ. ಚಿನ್ಮಾತ್ರಮೇವ, ಚಿನ್ಮಾತ್ರ ಅಂದರೆ ಜ್ಞಾನವನ್ನ ಮಾತ್ರ. ಪರಮಾತ್ಮ ಜ್ಞಾನ ಸ್ವರೂಪವೇ ಹೊರತು ಅವನಲ್ಲಿ ಜ್ಞಾನ ಇಲ್ಲ. ಯಾಕೆ ಅಂತಂದ್ರೆ ಉಚ್ಯತೆ ಹೇಳ್ತಾರೆ, ಇದಮಿತಿ ಚ ದೃಶ್ಯಮಾನ ಸನ್ನಿಹಿತತ್ವಾತ್. ಹೇಳ್ಬೇಕಿದನ್ನ, ಇದಮಿತಿ ಚ ದೃಶ್ಯಮಾನ ಸನ್ನಿಹಿತತ್ವಾತ್. ಏನು ಇದು? ಉಪನಿಷತ್ತಿನಲ್ಲಿ ಬರುವಂತಹ ವಾಕ್ಯ. ಇದಮಿತಿ ಚ ದೃಶ್ಯಮಾನ ಸನ್ನಿಹಿತತ್ವಾತ್. ನಮಗೆ ಸಕಲ ಪದಾರ್ಥಗಳು ಕಾಣಿಸ್ತಾ ಇರ್ತದೆ. ಆ ಕಾಣಿಸ್ತಾ ಇರುವಂತಹ ಸಕಲ ಪದಾರ್ಥಗಳಲ್ಲಿ ಸನ್ನಿಹಿತತ್ವಾತ್ ಪರಮಾತ್ಮ ಒಳಗಿದ್ದಾನೆ, ಅತಿ ಸಮೀಪನೇ ಆಗಿದ್ದಾನವನು. ಅದೇ ತೈತ್ತರೀಯ ಉಪನಿಷತ್ತಿನಲ್ಲಿ ಅನ್ನಮಯ, ಪ್ರಾಣಮಯ, ಮನೋಮಯ, ಆನಂದಮಯ ಅಂತ ಹೇಳಿ ಅನ್ಯೋಂತರ ಆತ್ಮ ಪ್ರಾಣಮಯ. ಪರಮಾತ್ಮ ಹೇಗಿದ್ದಾನೆ? ಅನ್ನಮಯನಾಗಿದ್ದಾನೆ. ಮಯಟ್ ಶಬ್ದಕ್ಕೆ ಏನರ್ಥ? ಹಿಂದೆ ನಾವು ಕೇಳಿದ್ವಿ. ಮಯಟ್ ಪ್ರತ್ಯಯಕ್ಕೆ ಏನರ್ಥ? ಯಾರಾದ್ರೂ ಹೇಳ್ಬೋದಾ? ಪೂರ್ಣ ಅಂತ ಮಯ. ಹಾ, ಶಬಾಷ್. ಪ್ರಾಚುರ್ಯಾತ್, ಪ್ರಾಚುರ್ಯ ಪರಿಪೂರ್ಣ ಅಂತ ಅರ್ಥ. ಏನರ್ಥ ಅಲ್ಲ? ಹೌದಾಚಾರ್ಯ. ಅಲ್ಲಲ್ಲ, ಯಾವ ಅರ್ಥ ಅಲ್ಲ. ಪೂರ್ಣ ಅಂತ ಅರ್ಥ ಹೌದು. ಹಾಗಾದ್ರೆ ಯಾವ ಅರ್ಥ ಅಲ್ಲ? ವಿಕಾರ ಅನ್ನುವಂತ ಅರ್ಥ ಅಲ್ಲ. ವಿಕಾರ ಅನ್ನುವಂತಹ ಅರ್ಥ ಅಲ್ಲ. ಹಾಗಾದ್ರೆ ಈ ಆನಂದಮಯಾದಿ ಪರಮಾತ್ಮ ಏನಿದ್ದಾನೆ ಇಲ್ಲಿ, ಅವನು ಒಬ್ಬನೇ ಅಂತ ಅರ್ಥ. ಅನನ್ಯೋಪ್ಯನ್ಯ ಶಬ್ದೇನ ತಥೈಕೋ ಬಹರೂಪವಾನ್. ನೋಡ್ರಿ, ಅನನ್ಯ ಅಂದ್ರೆ ಭಗವದ್ರೂಪಗಳು ಬೇರೆ ಬೇರೆ ಇವೆ, ಆದರೂ ಅವನನ್ನ ಬೇರೆ ಶಬ್ದದಿಂದ ಕರೀತಾರೆ. ಇವನು ಸಂಕರ್ಷಣ, ಇವನು ವಾಸುದೇವ, ಇವನು ನಾರಾಯಣ. ಒಂದೇ ನಿಮಿಷ. ಅನನ್ಯೋಪ್ಯನ್ಯ ಶಬ್ದ, ಅನನ್ಯೋಪಿ ನ ಅನ್ಯ ಅನನ್ಯ. ಅವನು ಬೇರೆ ಬೇರೆ ಅಲ್ಲ, ಅವನು ಒಬ್ಬನೇನೆ. ಆದರೂ ಅನ್ಯ ಶಬ್ದದಿಂದಾಗಿ ಇವನು ಬೇರೆ ಅವನು ಬೇರೆ ಅಂತ ಕರಿತೇವೆ. ಯಾಕೆ? ಏಕಃ ಬಹುರೂಪವಾನ್, ಒಬ್ಬನೇ ಅನೇಕ ರೂಪವುಳ್ಳವನಾಗಿದ್ದಾನಷ್ಟೇ.
ಈಗ ರಾಮ ಬೇರೆ, ಕೃಷ್ಣ ಬೇರೆ, ಪರಶುರಾಮ ಬೇರೆ, ವಾಮನ ಬೇರೆ. ಆದರೆ ಎಲ್ಲರೂ ಒಂದೇನಾ? ಆದರೆ ಬೇರೆ ಬೇರೆ. ಬಹುರೂಪತ್ವಾತ್ ಅನ್ಯ ಶಬ್ದೇನೋ ಅಚ್ಚತ್ವ. ಅನೇಕ ರೂಪ ಉಳ್ಳವನಾಗಿದ್ದಾನೆ ಪರಮಾತ್ಮ. ಆದ್ದರಿಂದಾಗಿ ಇಲ್ಲೂ ಅದನ್ನು ಹೇಳ್ತಾ ಇದ್ದಾರೆ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಈ ಮಯವನ್ನು ಬಿಟ್ಬಿಡ್ರಿ, ಪ್ರಾಚುರ್ಯ ಬಿಟ್ಬಿಡ್ರಿ. ಅನ್ನ, ಪ್ರಾಣ, ಮನಸ್ಸು, ವಿಜ್ಞಾನ, ಆನಂದ ಇವಕ್ಕೆಲ್ಲ ಪರಮಾತ್ಮನೇ. ಒಂದೊಂದಕ್ಕೂ ಪರಮಾತ್ಮನ ಒಂದು ವಿಭೂತಿ ರೂಪಗಳು ಇದೆ. ಒಂದಕ್ಕೆ ಸಂಘರ್ಷ, ಒಂದಕ್ಕೆ ನಾರಾಯಣ, ಪ್ರದ್ಯುಮ್ನ, ಅನಿರುದ್ಧ. ಹೀಗೆ ಪರಮಾತ್ಮನ ರೂಪಗಳೇ ಒಂದೊಂದಕ್ಕೆ ನಿಯಾಮಕಗಳಾಗಿವೆ. ಆದ್ದರಿಂದ ಎಲ್ಲವೂ ಅನ್ನಮಯ ಅಂದ್ರೆ ಪರಮಾತ್ಮ, ಪ್ರಾಣಮಯ ಪರಮಾತ್ಮ, ಮನೋಮಯ ಪರಮಾತ್ಮ. ಅನನ್ಯೋಪಿ ಅನ್ಯ ಶಬ್ದೇನ ವಾಚ್ಯ. ಯಾಕೆ? ಬಹುರೂಪತ್ವಾತ್. ಬಹುರೂಪವಾನ್ ಪ್ರೋಚ್ಯತೆ ಭಗವಾನ್ ವಿಷ್ಣು ಐಶ್ವರ್ಯಾತ್ ಪುರುಷೋತ್ತಮ. ಐಶ್ವರ್ಯಾತ್ ಪುರುಷೋತ್ತಮ. ಅದಕ್ಕೆ ಹೇಳ್ತಾ ಇದ್ದಾರೆ, ಪರಮಾತ್ಮನೇನೆ ಅನೇಕ ರೂಪವುಳ್ಳವನಾಗಿದ್ದಾನೆ. ಆದ್ದರಿಂದಾಗಿ ಭಿನ್ನ 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 ಶಬ್ದೇನ ಪರಮಾತ್ಮ ವಾಚ್ಯನಾಗಿದ್ದಾನೆ ಅಂತ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳ್ತಾರೆ. ಅಲ್ಲ, ಅನ್ಯ ಶಬ್ದ ವಾಚ್ಯನಾದವರು ಬೇರೆ ಆಗ್ಲಿ ಅಂದ್ರೆ, ಹೀಗೆ ಹೇಳಿದ್ರೆ ನಮಗೆ ಕೆಲವೊಂದು ಪ್ರಮಾಣಗಳಿಂದ ಬ್ರಹ್ಮ ಅಂತಂದ್ರೆ ಚತುರ್ಮುಖ ಯಾಕೆ ಆಗಬಾರದು? ಅವನಿಗೂ ಬ್ರಹ್ಮ ಅಂತ ಕರಿತೇವೆ ಅಂತಂದ್ರೆ ಸರ್ವಥಾ ಆಗಲಿಕ್ಕೆ ಸಾಧ್ಯ ಇಲ್ಲ. ಆನಂದಮಯ ಶಬ್ದ ಅವರನ್ನ ಹೇಳೋದಿಲ್ಲ. ಮಯ ಶಬ್ದಕ್ಕೆ ಈಗ ಹೇಳಿದ್ರಿ ಪರಿಪೂರ್ಣ ಅಂತ, ಪ್ರಾಚುರ್ಯ ಅಂತ ಹೇಳಿದ್ರಿ. ಶವಾಶ್, ಅದ್ಭುತ ಉತ್ತರ. ಅದು ಸ್ವಲ್ಪ ಕ್ಷಮಿಸಿ, ಪಟಾಕಿ ಹಾರಿಸ್ತಾ ಇದ್ದಾರೆ, ಬಹಳ ಡಿಸ್ಟರ್ಬ್ ಆಗಿದೆ. ಕೇಳಿಸ್ತಾ ಇದೆನಾ? ಮಾತಾಡೋದು ಕೇಳಿಸ್ತಾ ಇದೆನಾ? ಏನು ತೊಂದರೆ ಇಲ್ಲ ಆಚಾರ್ಯ, ಏನು ತೊಂದರೆ ಇಲ್ಲ. ಕೇಳಿಸ್ತಾ ಇದೆ ಆಚಾರ್ಯ, ಹೇಳಿ, ನೀವು ಹೇಳಿ. ಸರಿ ಸರಿ ಸರಿ. ಹಾ, ಅದು ಏನಿದೆ, ಬ್ರಹ್ಮಶಬ್ದ ವಾಚ್ಯನಾದವನು ಚತುರ್ಮುಖನೂ ಆಗ್ತಾನೆ. ಹಾಗಾದ್ರೆ ಅವನನ್ನೇ ಹೇಳೋಣ, ಇದಕ್ಕೆ ಇವನೇ ನಿಯಾಮಕ ಅಂತ ಹೇಳೋಣ ಅಂತಂದ್ರೆ ಸರ್ವಥಾ ಆಗೋದಿಲ್ಲ. ನಮಗೆ ಬರೀ ಬ್ರಹ್ಮಶಬ್ದ ವಾಚ್ಯತ್ವವನ್ನಲ್ಲಿ ನೋಡ್ಬಿಟ್ರೆ ಅಲ್ಲ. ಬ್ರಹ್ಮ ಯಾರು ಅಂತಂದ್ರೆ, ಬ್ರಹ್ಮ ಎಲ್ಲಿದ್ದಾನೆ ಅಂತ, ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತಂದ್ರೆ ಬ್ರಹ್ಮ ಹೇಗಿದ್ದ? ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯೋ ಬ್ರಹ್ಮ ಅಂತ ಹೇಳಿದ್ವಿ. ಆನಂದಮಯ ಅಂತ ಕೊನೆಗೆ ಹೇಳಿದ್ವಿ. ಈ ಆನಂದಮಯ ಶಬ್ದ ವಾಚ್ಯತ್ವನಲ್ಲಿ ಬರ್ತದ? ಆನಂದಮಯ, ಆ ಮಯ ಪ್ರತ್ಯಯಕ್ಕೆ ಪ್ರಾಚುರ್ಯ ಅಂತ ಅರ್ಥ. ಆನಂದದ ಪ್ರಾಚುರ್ಯತೆ ಆ ಚತುರ್ಮುಖ ಬ್ರಹ್ಮದೇವರಲ್ಲಿ ಇದೆನಾ? ಇಲ್ಲ. ಹಾಗಾದ್ರೆ ಬ್ರಹ್ಮಶಬ್ದ ವಾಚ್ಯನಾದವನು ಕೂಡ ಅವರು ಆಗೋದಿಲ್ಲ. ಒಂದು ವೇಳೆ ಆನಂದಮಯ ಶಬ್ದ ವಾಚ್ಯತ್ವ ಅವರಲ್ಲಿ ಬರ್ತಿತ್ತು ಅಂತಾದರೆ ಬ್ರಹ್ಮಶಬ್ದ ವಾಚ್ಯತ್ವವು ಕೂಡ ಅವರಲ್ಲಿ ಬರ್ತಿತ್ತು. ಔಪಚಾರಿಕ ಪ್ರಯೋಗ, ಸೋಪಚಾರೇಣ ಯುಜ್ಯತೆ. ಹಿಂದೆ ಅನೇಕ ಕಡೆ ಬಂದಿದೆ ಅದು, ಹೌದಾ? ಉಪಚಾರವಾಗಿ ಸುಮ್ಮನೆ ಕರೀತೇವೆ ಅಷ್ಟೇ. ಆದರೆ ಅದನ್ನ ಔಪಚಾರಿಕ ಬರುತ್ತದೆ. ಹಿಂದೆ ಅನೇಕ ಕಡೆ ಬ್ರಹ್ಮಶಬ್ದ ಪರೇ ವಿಷ್ಣು ನಾನ್ಯತ್ರ ಕ್ವಚಿತಿಷ್ಯತೆ ಅಸಂಪೂರ್ಣ ಪರೇ ಯಸ್ಮಾನ್ ಉಪಚಾರೇಣ ವಾ ಭವೇತ್. ಉಪಚಾರ ಪ್ರಯೋಗ ಅಷ್ಟೇ, ಸುಮ್ಮನೆ ಕರಿತೇವೆ ಅಷ್ಟೇ. ಆದ್ದರಿಂದ ನಾನು ಹೇಳಿದ್ದೆ, ಗ್ರಂಥಾಲಯ ಅಂಥೇಳಿ ನಮ್ಮ ಪ್ರಾಚಾರ್ಯರು ಬರ್ತಿದ್ರು ಅಂತೆಲ್ಲ ಉದಾಹರಣೆ ಕೊಟ್ಟಿದ್ದೆ. ಗ್ರಂಥಾಲಯವೆಲ್ಲ ಉಪಚಾರ ಪ್ರಯೋಗ ಅಂದರೆ ಅಷ್ಟು ಜ್ಞಾನ ಇತ್ತು ಅವರಲ್ಲಿ ಅಂತ. ಹಾಗೆ ಉಪಚಾರ ಪ್ರಯೋಗ ಅವರಲ್ಲಿ ಇರೋದೇ ಹೊರತು ಮುಖ್ಯ ಶಬ್ದ ವಾಚ್ಯತ್ವ, ಬ್ರಹ್ಮಶಬ್ದ ವಾಚ್ಯತ್ವ ಅವರಲ್ಲಿ ಇಲ್ಲ ಅಂತ ಇದರ ತಾತ್ಪರ್ಯ.
ಇನ್ನೊಮ್ಮೆ ಭಾಷ್ಯವನ್ನು ಓದಿಬಿಡೋಣ. ರಸಶಬ್ದೇನ ವಿಶೇಷಣಾತ್ ತತ್ ಸಾರಭೂತಂ ಚಿನ್ಮಾತ್ರಮೇವ ಉಚ್ಯತೆ. ಇದಮಿತಿ ಚ ದೃಶ್ಯಮಾನ ಸನ್ನಿಹಿತತ್ವಾತ್. ಅನನ್ಯೋಪಿ ಅನ್ಯಶಬ್ದೇನ ತಥೈಕೋ ಬಹುರೂಪವಾನ್ ಪ್ರೋಚ್ಯತೆ ಭಗವಾನ್ ವಿಷ್ಣು ಐಶ್ವರ್ಯಾತ್ ಪುರುಷೋತ್ತಮಃ ಇತಿ ಬ್ರಹ್ಮಾಂಡ ಪುರಾಣೇ. ನ ಚ ಉಕ್ತ ಪ್ರಾಪ್ತ್ಯಾ ವಿರಿಂಚಾದಿರುಚ್ಯತೆ. ಉಕ್ತ ಪ್ರಾಪ್ತ್ಯ ಅಂತಂದ್ರೆ ಏನರ್ಥ ಅಂತಂದ್ರೆ ಹಿಂದೆ ಹೇಳಿದ ಅನೇಕ ಪ್ರಮಾಣಗಳು, ಅರ್ಥಾತ್ ಬ್ರಹ್ಮ ಶಬ್ದ ವಾಚ್ಯತ್ವ, ಬ್ರಹ್ಮ ಅಂತ ಹೇಳಿ ಚತುರ್ಮುಖನನ್ನು ಕರೀತಾರೆ. ಸಾಧ್ಯವೇ ಇಲ್ಲ. ಯಾವಾಗ ಚತುರ್ಮುಖನನ್ನ ಬ್ರಹ್ಮ ಅಂತ ಕರಿಬೋದಿತ್ತು ಅಂತಂದ್ರೆ ಬ್ರಹ್ಮ ಎಲ್ಲಿದ್ದಾನೆ ಅಂತ ಕೇಳಿದಾಗ ಬ್ರಹ್ಮ ಪುಚ್ಛಂ ಪ್ರತಿಷ್ಠ. ಬ್ರಹ್ಮ ಹೇಗಿದ್ದಾನೆ ಅಂತಂದಾಗ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯೋ ಬ್ರಹ್ಮ ಅಂತ ಹೇಳಿದ್ರು. ಉಳಿದಿದ್ದನ್ನು ಬಿಟ್ಟು ಬಿಡ್ರಿ, ಮೊದಲಿಗೆ ಕೊನೆಗೆ ಹೇಳಿದ್ದನ್ನು ಇಟ್ಕೊಳ್ಳೋಣ. ಬ್ರಹ್ಮ ಶಬ್ದಕ್ಕೆ ಬಹಳ ಹತ್ತಿರವಾದದ್ದು ಆನಂದಮಯ ಅಂತ. ಆ ಆನಂದಮಯ ಶಬ್ದ ವಾಚ್ಯತ್ವ ಚತುರ್ಮುಖನಲ್ಲಿ ಬರ್ತಿತ್ತು ಅಂತಾದ್ರೆ ಆನಂದದ ಪ್ರಾಚುರ್ಯತೆ, ಆನಂದದ ಪರಾಕಾಷ್ಠೆ, ಅತಿಯಾದ ಆನಂದ ಚತುರ್ಮುಖನಲ್ಲಿ ಇದ್ದಿತ್ತು ಅಂತಾದ್ರೆ ಆವಾಗ ಬ್ರಹ್ಮ ಶಬ್ದ ವಾಚ್ಯತ್ವ ಅವನಲ್ಲಿ ಬರ್ತಿತ್ತು. ಆನಂದದ ಪ್ರಾಚುರ್ಯತೆ ಚತುರ್ಮುಖ ದೇವರಲ್ಲಿ ಇಲ್ಲ, ಚತುರ್ಮುಖ ಬ್ರಹ್ಮರಲ್ಲಿ ಇಲ್ಲ. ಆದ್ದರಿಂದ ಬ್ರಹ್ಮ ಶಬ್ದ ವಾಚ್ಯತ್ವ ಕೂಡ ಅವರಲ್ಲಿ ಬರೋದಿಲ್ಲ. ಮುಂದಿನ ಸೂತ್ರದಲ್ಲೂ ಅದನ್ನೇ ಹೇಳ್ತಾರೆ, ನೇತರೋನುಪತ್ತೇಹೇ ಅಂತ. ಅದನ್ನ ನಾಳಿನ ಪಾಠದಲ್ಲಿ ನೋಡೋಣ. ನಾಳೆ 7 ಗಂಟೆಯಿಂದ 8 ಗಂಟೆ. ಸರಿ ಆಚಾರ್ಯ. ಶ್ರೀ